ಹೈವೇ ಆಂಡ ಎಡ್ಡೆ ನೆಕ್ಸ್ಟ್ ಫ್ಯೂಚರ್ಗೆ ಎಡ್ಡೆ ಉಂಡು ಅದು ಸರಿಸೋಡ ಆಂಡ ಒಂದು ಮಂತ್ ಕೊರಂದ ಒಂದು ಉಪಕಾರ ಮಸ್ತ್ ಉಪಕಾರ. ಬಾಕಿ ಕಡೆಗೆ ನಾವು ಹೋಲಿಕೆ ಮಾಡಿದ್ರು ಉಂಟಲ್ಲ ನಮ್ಮ ಕರ್ನಾಟಕದ ಫ್ಲೈಓವರ್ ಕೆಲಸ ಹೈ ಫಾಸ್ಟ್ ಆಗ್ತದೆ. ಬೆಂಗಳೂರು ಮಂಗಳೂರು ನಡುವಿನ ಸಂಪರ್ಕವನ್ನು ಸದೃಢಗೊಳಿಸಿ ಆರಾಮದಾಯಕ ಪ್ರಯಾಣದ ಅನುಭವ ನೀಡಲು NH75 ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಭರದಿಂದ ನಡೆಯುತ್ತಿದೆ. 2021ರಲ್ಲಿ ಪ್ರಾರಂಭವಾದ BC ರೋಡ್ನಿಂದ ಪೆರಿಯಶಾಂತಿವರೆಗಿನ 48 ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನು ಹೈದರಾಬಾದ್ನ KNR ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಪೆರಿಯಶಾಂತಿಯಿಂದ ಅಡ್ಡಹೊಳೆವರೆಗಿನ 15 ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನು ಮಹಾರಾಷ್ಟ್ರದ ಶ್ರೀ SN ಔತಾಡೆ ಕಂಪನಿ ವಹಿಸಿತ್ತು. BC ರೋಡ್ನಿಂದ ಪೆರಿಯಶಾಂತಿವರೆಗಿನ ಕಾಮಗಾರಿ ಹಲವಾರು ಕಾರಣಗಳಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗಿದ್ದಂತೂ ಸತ್ಯ. ಹೌದು ವೀಕ್ಷಕರೇ, ಈ ಹಿಂದೆ ನಾವು ಬೆಂಗಳೂರು ಮಂಗಳೂರು ಪ್ರಯಾಣ ಇನ್ನೂ ಸುಲಭಕರ ಎಂಬ ಶೀರ್ಷಿಕೆಯೊಂದಿಗೆ ಮಾಡಿದ ವಿಡಿಯೋ ನೆನಪಿರಬಹುದು. ಈ ವಿಡಿಯೋ ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ವೀಕ್ಷಣೆಗೊಂಡು ಇನ್ನು ಇದೇ ತರಹದ ರಸ್ತೆ ಕಾಮಗಾರಿಯ ಅಪ್ಡೇಟ್ಗಳು ಬೇಕು ಎನ್ನುವ ಕಾಮೆಂಟ್ಸ್ ಬಂದಿತ್ತು. ಹಾಗಾಗಿ ನಾವೀಗ ನಿಮ್ಮ ಮುಂದೆ ಬೆಂಗಳೂರು ಮಂಗಳೂರು ಹೆದ್ದಾರಿಯ BC ರೋಡ್ನಿಂದ ಅಡ್ಡಹೊಳೆವರೆಗಿನ ರಸ್ತೆ ಕಾಮಗಾರಿಯ ಅಪ್ಡೇಟ್ಗಳನ್ನು ಸರಣಿ ವಿಡಿಯೋಗಳ ಮೂಲಕ ತಿಳಿಸ್ತಾ ಇದ್ದೀವಿ. ಈ ಸರಣಿಯ ಮೊದಲ ಎಪಿಸೋಡ್ನಲ್ಲಿ ಗೈಸ್ ಆನ್ ವೀಲ್ಸ್ ತಂಡ ಕಲ್ಲಡ್ಕ ಪಟ್ಟಣದಲ್ಲಿ ನಡೆದಿರುವ ಹೆದ್ದಾರಿ ಕಾಮಗಾರಿಯ ಸ್ಥಿತಿಗತಿಗಳನ್ನು ಹಾಗೆಯೇ ಇಲ್ಲಿನ ಜನರ ಅಭಿಪ್ರಾಯಗಳನ್ನು ಸಚಿತ್ರ ವರದಿಯೊಂದಿಗೆ ನೀಡುವ ಪ್ರಯತ್ನ ಮಾಡುತ್ತಿದೆ. ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೇ ನೋಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. NH75 ಹೆದ್ದಾರಿ ನಡುವೆ ಕಂಡುಬರುವ ಪ್ರಮುಖ ನಗರ ಕಲ್ಲಡ್ಕ. ಶ್ರೀರಾಮ ಶಾಲೆ, ಕಲ್ಲಡ್ಕ KT, ಅನೇಕ ಬಿಸಿನೆಸ್ ಸೆಂಟರ್ಗಳು ಹೀಗೆ ಹಲವಾರು ಕಾರಣಗಳಿಂದ ಕಲ್ಲಡ್ಕ ಪ್ರಸಿದ್ಧಿಯನ್ನು ಪಡೆದಿದೆ. NH75 ಹೆದ್ದಾರಿ ಕಾಮಗಾರಿಯ ಪ್ರಗತಿಯಲ್ಲಿ ಕಲ್ಲಡ್ಕ ಪಟ್ಟಣದ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ. BC ರೋಡ್ ಅಡ್ಡಹೊಳೆ ಕಾಮಗಾರಿಯ ನಡುವೆ ಕಲ್ಲಡ್ಕದಲ್ಲಿ ತಲೆ ಎತ್ತಿದ್ದು ಬರೋಬ್ಬರಿ 2.1 ಕಿಲೋಮೀಟರ್ ಉದ್ದದ ಬೃಹತ್ ಫ್ಲೈಓವರ್. ಈ ಫ್ಲೈಓವರ್ ಉತ್ತಮವಾಗಿ ನಿರ್ಮಾಣಗೊಳ್ಳುತ್ತಿರುವುದು ಸಂತಸದ ಸುದ್ದಿಯೇನೋ ಹೌದು. ಆದರೆ ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಕಾಮಗಾರಿಯಿಂದ ನಾಗರಿಕರು ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರೋದಕ್ಕೆ ಇಲ್ಲಿನ ಜನತೆಯ ಅಭಿಪ್ರಾಯಗಳೇ ಸಾಕ್ಷಿ. ಎಂಗ್ಲೆ ರೋಡ್ ಹೊಡೆದು ಏತು ಉಪಕಾರ ಉಂಡ ಇತ್ತೆ ಅತ್ತೆ ಉಪದ್ರಲ್ಲ ಆವೊಂದುಂಡು ದಯಪಂಡ ಒಂಜಿನೇದಾದ್ದು ಧೂಳು ಬೊಕ್ಕೊಂಜಿ ಸರ್ವಿಸ್ ರೋಡ್ ಸರಿಯಾದಿಜ್ಜಿ ಬಂಡ ಏತ ವೆಹಿಕಲ್ ಆಕ್ಸಿಡೆಂಟ್ ಆತಂಡು ಏತ ಜನ ಬೂರ್ದೇರು ಕೆಸರದ ಟೈಮ್ ಕೆಸರು ಮರಿಯಲಾಡು ಓಯರ್ನೇ ಆವೊಂದಿಜ್ಜಾನ ಕಲ್ಲಡ್ಕ ಬಂಡ ಏರ್ಲ ಬರ್ಪುಜೇರಿ ಆಟೋದಾಗ ರಿಕ್ಷಾದಾಕಲ್ ವೆಹಿಕಲ್ ದಾಕಲ್ಲ ಬರೋಂದಿಜ್ಜೇರಿ ಸರ್ವಿಸ್ ರೋಡ್ ಫಸ್ಟ್ ಸರಿ ಮಂತ್ ಕೊಡ್ತುಂಡ ಬಾರಿ ಉಪಕಾರ ಇತ್ತು. ಆಯ್ಬೇಕು ಬಾರಿ ಎಡ್ಡಾಪು ಆತಟ ಬಾರಿ ಕಷ್ಟ ಉಳ್ಳ ಪಾರ್ಕ್ಲ ಅಲ್ಪದಾರು ಚೇಂಜ್ ಆವಂದಿಪ್ಪು ಓಲ್ ಜಾಗ ಉಂಡು ಅವಳು ಉಂಟವಳು ಎಷ್ಟು ಆ್ಯಕ್ಚುಲಿ ಸರ್ವಿಸ್ ರೋಡ್ ಅಪ್ಪ ಮಲ್ತು ಕೊರಡು ಬಾಕಿದ ಕಡೆ ಇಟ್ಟಿದ್ದೆ ಕೇರಳ ಬಾಕಿದ ಕಡೆ ಇಟ್ಟುಕೊಂಡಾಗ ಸರ್ವಿಸ್ ರೋಡ್ ಮಲ್ತದ್ದು ಬೊಕ್ಕ ಕಾಮಗಾರಿ ಮುಲ್ಪ ಜಾಗದ ಇಕ್ಕಟ್ಟ ಗೊತ್ತಿದೆ ಅಂಕ್ ಕಲ್ಲಡ್ಕ ಫ್ಲೈಓವರ್ ಬಂಡ ಎಡ್ಡೆ ಯೋಜನೆ ಅಂಡಲ ಒಂಜಿ ಧೂಲು ಸರ್ವಿಸ್ ರೋಡ್ ಒಂಜಿ ಅಂದರೆ ಧೂಲ್ದು ಒಂದು ಸಮಸ್ಯೆ ಬೊಕ್ಕ ನೀರು ಪಾಡ್ನಾಗ ಸುಮಾರು 2 ವೀಲರ್ ದಾಖಲು ಬೂರ್ದು ಮಸ್ತ್ ಉಂದು ಆಪುನು ಗಾಯ ಪೆಟ್ಟಲಾತನು ಸುಮಾರು ಬೂರ್ದೆ ಜಾರುಂಡು ಮಸ್ತ್ ಅವೊಂದು ಸಮಸ್ಯೆ ಇರೊಂದಾದ ಬಂಡ ಈ ಫಂಕ್ಷನ್ ಮತ್ತು ಪೋಪೆರ್ದು ಅಕ್ಲೆಗೆ ಕೆಸರು ಅಟ್ಟದು ಬರೋ ಅವಳು ಮಸ್ತ್ ಸಮಸ್ಯೆ ಆಗ್ತದೆ ಅವು ಒಂದು ಸಮಸ್ಯೆ ನೆತ್ತ ಆತೆ ಬೊಕ್ಕ ಒಂದು ಯೋಜನೆ ಎಡ್ಡೆ ಯೋಜನೆ. ಈ ಎಲ್ಲ ಸಮಸ್ಯೆಗಳು ಒಂದು ಕಡೆಯಾದ್ರೆ ಒಂದು ನಗರದ ಅರ್ಥವ್ಯವಸ್ಥೆ, ಉತ್ತಮ ಸಂಪರ್ಕ ಹಾಗೂ ಅಭಿವೃದ್ಧಿಯ ದೂರದೃಷ್ಟಿಯನ್ನು ನೋಡಿದಾಗ ಈ ಎಲ್ಲ ತೊಂದರೆಗಳನ್ನು ಸಹಿಸಬೇಕಾದ್ದು ನಾಗರಿಕನ ಕರ್ತವ್ಯ ಎಂಬುದು ಮತ್ತೊಬ್ಬರ ಅಭಿಪ್ರಾಯ. ಹೀಗೆ ಕಲ್ಲಡ್ಕದ ಫ್ಲೈಓವರ್ ಹಾಗೂ ರಸ್ತೆ ಕಾಮಗಾರಿಯ ಬಗ್ಗೆ ಹಲವಾರು ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಅಂದ್ರೆ ಅವರಿಗೆ ಇಲ್ಲಿದು ಮಳೆದ ಅಂದಾಜಿರ್ಲಿಲ್ಲ, ಇಲ್ಲಿ ಆ ಮಳೆಯಿಂದಾಗಿ ಅವ್ರಿಗೆ ಸ್ವಲ್ಪ ಸ್ಲೋ ಆಗಿದೆ. ಆದ್ರೆ ಬಾಕಿ ಕಡೆಗೆ ನಾವು ಹೋಲಿಕೆ ಮಾಡಿದ್ರು ಉಂಟಲ್ಲ ನಮ್ಮ ಕರ್ನಾಟಕದ ಫ್ಲೈಓವರ್ ಕೆಲಸ
ಹೈ ಫಾಸ್ಟ್ ಹೇಳಿದ್ರೆ ಹೈ ಫಾಸ್ಟ್ ಆಗ್ತದೆ. ಇವು ನೋಡಿ ಮಂಗಳೂರಲ್ಲಿ ಪಂಪೇಳ್ ಸ್ವಲ್ಪ 10 ವರ್ಷ ಕೊಂಡೋಗಿದೆ. ಆದರೆ ಇದು ನಮ್ಮದು ನೋಡಿ 22ರಲ್ಲಿ ಅವರು ಕೆಲಸ ಶುರು ಮಾಡಿದರು. ಸಾಧಾರಣ ಈಗ ಉಂಟಲ್ಲ, ಸಾಧಾರಣ ಒಂದು 70% ಅವ್ರದ್ದು ಪಿಲ್ಲರ್ ಇದಾಗಿ ಇದು ಮಾಡಿ ಆಗಿದೆ, ಕಾಂಕ್ರೀಟ್ ಹಾಕಿ ಆಗಿದೆ. ಇನ್ನೀಗ ಅಲ್ಲಿ ಲ್ಯಾಂಡಿಂಗ್ ಪಾಯಿಂಟ್ ಮಾತ್ರ ಬಾಕಿ ಇದೆ. ಮತ್ತು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆ ಇದ್ದಾವೆ, ಅದನ್ನು ನಾವು ದೊಡ್ಡ ಮಾಡಲಿಕ್ಕೆ ಆಗೋದಿಲ್ಲ. ಮಳೆ ಬರುವಾಗ ಕೆಸರು ಇರ್ತದೆ, ಬಿಸಿಲು ಬರುವಾಗ ಆಗ್ತದೆ, ಎಂತ ಮಾಡೋದು, ಅದು ದೊಡ್ಡ ಪ್ರಾಜೆಕ್ಟ್ ನೋಡಿ. ಅದನ್ನು ನಾವು ಸ್ವಲ್ಪ ಅನುಭವಿಸ್ಬೇಕು, ಎಲ್ಲ ಇದು ಹಾಗೆ ಅನುಭವಿಸ್ಬೇಕು. ಎಲ್ಲವೂ ನಾವು ಅವ್ರಿಗೆ ದೂರಲಿಕ್ಕೆ ಆಗೋದಿಲ್ಲ ನೋಡಿ. ಆದಷ್ಟು ನಾವು ಸಹ ಸಹಕಾರ ಮಾಡಬೇಕು. ಅಂತೇಳಿ ಬೇರೆ ಪೆಟ್ಟು ಆಪುಜಿ ಶಾಪಿಂಗ್ ಅಂದು ಪಂಡದು ಕಲ್ಲಡಕ್ಕೆ ವಿಜಯದಕ್ಕೆ ಬರ್ತದೆ. ಜವಳಿ ದೊತ್ತನೆ ಬಂಗಾರದ ಆ ಪರಿಸ್ಥಿತಿ ಅಲ್ಲೈತಿ. ಮುಖ ಲೋಕಲ್ ಏರಿಯಾದಕ್ಕಲೇ ಬರ್ತದೆ ಬೇರೆ ಆಪು. ಕಲ್ಲಡ್ಕ ಪೇಟೆಗೆ ಏನೂ ಆಗೋದಿಲ್ಲ. ಯಾಕೆ ಗೊತ್ತುಂಟು, ಕಲ್ಲಡ್ಕ ಪೇಟೆಗೆ ಇರುವುದು ಇಡೀ 9 ಗ್ರಾಮದವರ ವ್ಯಾಪಾರ. ಮಂಗಳೂರಿಂದ ಬಂದು ಇಲ್ಲಿ ಯಾರು ಏನು ಪರ್ಚೇಸ್ ಮಾಡೋದು, ಅಥವಾ ಬೀಚ್ ರೋಡಿಂದ ಬಂದು ಯಾರು ಏನು ಪರ್ಚೇಸ್ ಮಾಡೋದು, ಇಲ್ಲಿಯೇ 9 ಗ್ರಾಮದವರು ಇಲ್ಲಿಯೇ ತಿರುಗ್ತಾರೆ. ಆದ್ದರಿಂದ ಕಲ್ಲಡ್ಕ ಪೇಟೆಗೆ ಏನು ಎಂಥೂ ಆಗೋದಿಲ್ಲ. ಅಧಿಕಾರಿಗಳು ಹೇಳುವ ಪ್ರಕಾರ ಈ ವರ್ಷದ ಹೆಚ್ಚಿನ ಹಾಗೂ ಸುದೀರ್ಘ ಮಳೆಯಿಂದಾಗಿ ಕಾಮಗಾರಿಯ ವೇಗಕ್ಕೆ ತಡೆ ಬಿದ್ದಿದೆ. ಈ ಎಲ್ಲ ಅಭಿಪ್ರಾಯಗಳ ನಡುವೆ 2025ರ ಮಾರ್ಚ್ ಅಂತ್ಯಕ್ಕೆ 90% ರಸ್ತೆ ಕಾಮಗಾರಿಯನ್ನು ಮುಗಿಸಿಕೊಡುವ ಭರವಸೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ನೀಡಿದ್ದಾರೆ. ವೀಕ್ಷಕರೇ, ಇದುವರೆಗೆ ನಡೆದ ಇಲ್ಲಿನ ಕಾಮಗಾರಿಗಳ ಚಿತ್ರಣಗಳನ್ನು ವೀಕ್ಷಿಸಿ. ಜತೆಗೆ ಕಾಮಗಾರಿಗಳು ಬಹುತೇಕ ಸರಿಯಾದ ಸಮಯದೊಳಗೆ ಮುಗಿದು ಸುಗಮ ಸಂಚಾರಕ್ಕೆ ಮುಕ್ತವಾಗಲಿ ಎಂಬುದು ನಮ್ಮ ಆಶಯ. ಅಂದಹಾಗೆ ಕಲ್ಲಡ್ಕಕ್ಕೆ ಬಂದರೆ ಇಲ್ಲಿನ KT ಸವಿಯನ್ನ ಅನುಭವಿಸಲು ಮರಿಬೇಡಿ. ನಮಸ್ಕಾರ.